ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶಿವನಿಗೆ ಅಭಿಷೇಕ ಪ್ರಿಯ ಅಂತ ಯಾಕೆ ಕರೀತಾರೆ? ಮೊದಲ ಬಾರಿಗೆ ಶಿವನಿಗೆ ಅಭಿಷೇಕ ಮಾಡಿದ್ಯಾರು ಅನ್ನೋದ್ರ ಬಗ್ಗೆ ನಾನಿವತ್ತು ನಿಮ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ದೀನಿ. ಒಂದೊಂದು ದೇವರಿಗೆ ಒಂದೊಂದು ವಿಶೇಷ ರೀತಿಯಲ್ಲಿ ಪೂಜೆ ಮಾಡಿದ್ರೆ ಬೇಗ ಒಲಿದು ಬಿಡ್ತಾರೆ ಅನ್ನೋ ಪ್ರತೀತಿ ಇದೆ. ಭಗವಾನ್ ಮಹಾವಿಷ್ಣುವಿಗೆ ಅಲಂಕಾರ ಪ್ರಿಯ ಅಂತ ಕರೆದ್ರೆ, ಸೂರ್ಯ ದೇವರಿಗೆ ಸೂರ್ಯ ನಮಸ್ಕಾರ ಮಾಡಿದ್ರೆ ಸಾಕು ಬೇಗ ಒಲಿದು ಬಿಡ್ತಾರೆ ಅಂತ ಪ್ರತೀತಿ ಇದೆ. ಅದೇ ರೀತಿ ಶಿವನಿಗೆ ಒಂದು ತಂಬಿಗೆ ನೀವು ನೀರಲ್ಲಿ ಅಭಿಷೇಕ ಮಾಡಿದ್ರು ಸಾಕು ಒಲಿದು ಬಿಡ್ತಾನೆ ಅಂತ ಹೇಳ್ತಾರೆ. ಇದ್ಯಾತಕ್ಕೋಸ್ಕರ ಹಾಗಾದ್ರೆ? ಶಿವನಿಗೆ ನಿಮ್ಗೆ ಶಾಸ್ತ್ರ ಸಂಪ್ರದಾಯ ಮಡಿವಂತಿಕೆ ಏನೂ ಇಲ್ದಿದ್ರೂ ಪರವಾಗಿಲ್ಲ, ನೀವು ಭಕ್ತಿಯಿಂದ ಪ್ರೀತಿಯಿಂದ ಒಂದು ತಂಬಿಗೆ ನೀರಲ್ಲಿ ಅಭಿಷೇಕ ಮಾಡಿದ್ರೆ ಸಾಕು ಒಲಿದು ಬಿಡ್ತಾನೆ. ಮೊದಲ ಬಾರಿಗೆ ಈ ರೀತಿ ಶಿವನಿಗೆ ನೀರಿನಲ್ಲಿ ಅಭಿಷೇಕ ಮಾಡಿದ್ದು ಪರಶುರಾಮ ಅಂತೇಳಿ ಪುರಾಣದಲ್ಲಿ ಉಲ್ಲೇಖ ಇದೆ. ಇನ್ನು ಶಿವನಿಗೆ ಅಭಿಷೇಕ ಮಾಡೋದು, ನಿಮ್ಮ ಮೇಲೆ ಶಿವ ಕೋಪಗೊಂಡಿದ್ರೆ ಅಭಿಷೇಕ ಮಾಡೋದ್ರಿಂದ ತಣಿದು ಬಿಡ್ತಾನೆ ಅನ್ನೋದು ಪ್ರತೀತಿ.